ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶಿರ್ತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ, ಆರ್ದ್ರ ನಕ್ಷತ್ರ. ಈ ದಿವಸ ಗುರುವಾರ ದಿವಸ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಗುರು ಸನ್ನಿಧಾನಗಳಿಗೆ ಹೋಗಿ ಬರ್ತೀವಿ, ಗುರುವಿನ ಸೇವೆಯನ್ನು ಮಾಡ್ತೀವಿ. ತನ್ಮೂಲಕ ನಮ್ಮೊಳಗೆ ಒಂದು ವಿವೇಕ, ಗುರು ಅಂದರೆ ಅರಿವು ಅಂತ ಅರ್ಥ. ಹೀಗಾಗಿ ಗುರುವಿನ ಸನ್ನಿಧಾನಕ್ಕೆ ಯಾಕಾಗಿ ಹೋಗ್ತೀವಿ ಅಂತಂದರೆ ಅರಿವನ್ನು ತಂದುಕೊಳ್ಳಲಿಕ್ಕೆ. ನಾನು ಹೇಗೆ ವರ್ತನೆ ಮಾಡಬೇಕು, ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು, ಅದಕ್ಕಿಂತ ಮುಖ್ಯವಾಗಿ ನಾನು ಈ ಭವಬಂಧನದಿಂದ ಬಿಡುಗಡೆಯಾಗೋದು ಹೇಗೆ, ಇವುಗಳನ್ನು ಗುರು ಆ ಸನ್ನಿಧಾನಕ್ಕೆ ಹೋಗಿ ನಾವು ನಿರೀಕ್ಷೆ ಮಾಡಬೇಕು. ಇದಕ್ಕೆ ಒಂದು ಪ್ರಾಥಮಿಕ ಹಂತ ಇದೆ. ಇದು ನಮಗೆ ದಕ್ಕಬೇಕಾಗಿದ್ದರೆ ಸಂಘ ಸತ್ಸು ವಿಧೀಯತಾಂ, ಸಜ್ಜನರ ಸಂಪರ್ಕ ಮೊದಲು ಏರ್ಪಾಡಾಗಬೇಕಂತೆ. ಒಳ್ಳೆಯ ಉತ್ತಮರು ಹೇಗೆ ಅಂದರೆ, ಉತ್ತಮತೆ ಅನ್ನೋದು ಅದನ್ನು ವಿವರಿಸಬೇಕಾಗಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂಥವರು ಕಾಯ ವಾಚ ಮನಸ್ಸಿನಿಂದಲೂ ಆ ಥರ ಯೋಚನೆ ಮಾಡಲ್ಲಪ್ಪ, ಇವರು ಒಳ್ಳೆ ಹಿತೈಷಿಗಳು, ಇವರಿಂದ ಉತ್ತಮ ಕಾರ್ಯಗಳಾಗ್ತಾ ಇದೆ, ನಿಜವಾಗಿ ಇವರು ಹೇಗೆ ಬದುಕ್ತಾ ಇದ್ದಾರೋ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ, ಇದು ಅಂಥದ್ದು ಗೊತ್ತಾಗುತ್ತೆ. ವಿರಳವಾಗಿರ್ತಾರೆ ಅವರು. ತುಂಬ 10 ಜನರಲ್ಲಿ ಒಬ್ಬರು ಅಥವಾ 100 ಜನರಲ್ಲಿ 1, 2, 3 ಜನ ಹೀಗೆ ಇರುತ್ತದೆ. ತುಂಬ ವಿರಳವಾಗಿರುತ್ತೆ, ಹುಡುಕೋಬೇಕು. ಅಂಥವ್ರನ್ನ ಹುಡುಕೊಂಡು ಸಂಘ ಸತ್ಸು ವಿಧಿ, ಅಂಥವ್ರ ಜೊತೆ ಸಂಘ ಮಾಡಬೇಕು. ಭಗವತೋ ಭಕ್ತಿರ್ ದೃಢಾಧೇಯತಾಂ, ಅದಾದ ಮೇಲೆ ಒಂದು ಆ ಗುರು ಅಥವಾ ಭಗವತ್ ಶಕ್ತಿ ಯಾವುದಿದೆ ಅದರ ಮೇಲೆ ಒಂದು ಭಕ್ತಿ ನಮಗೆ ಹರಿವಿನ ಉಂಟಾಗುತ್ತೆ. ಆ ಭಕ್ತಿಯ ಹರಿವು ಆ ಕಡೆಗೆ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ. ಶಾಂತ್ಯಾದಿ ಪರಿಚೀಯತಾಂ, ಶಾಂತ್ಯಾದಿ ಗುಣಗಳು ನಮ್ಮಲ್ಲಿ ಒದಗಿ ಬರುತ್ತೆ ತನ್ಮೂಲಕ. ಸತ್ಸಂಗ, ಭಗವಂತನ ಕಡೆಗೆ ಹರಿತಕ್ಕಂಥ ಭಕ್ತಿಯ ಲಹರಿ, ತನ್ಮೂಲಕ ನಮ್ಮೊಳಗೆ ಶಾಂತಿ ಪ್ರವಹಿಸ್ತಕ್ಕಂಥದ್ದು, ಇದೆಲ್ಲ ಉಂಟಾಗಿ ಕೊನೆಗೆ ಆ ಗುರುವಿನ ಕೃಪೆಗೆ ದಾರಿಯಾಗುತ್ತೆ. ನೀವು ಮಾಡಿದಂತಹ ಸತ್ಸಂಗ, ನೀವು ಮಾಡಿದ ದೇವರ ಪೂಜೆ, ನಿಮ್ಮಲ್ಲಿ ಹಾಗೆ ಬಂದು ಸೇರ್ತಕ್ಕಂಥ ಒಳ್ಳೆಯ ಶಾಂತಿ ಗುಣಗಳು, ಇವೆಲ್ಲ ಗುರುವಿನ ಕೃಪೆ ತಗೊಳ್ಳಿಕ್ಕೆ ಒಂದು ಮೊದಲು ವೇದಿಕೆಯನ್ನು ಸಿದ್ಧ ಮಾಡಿಕೊಡುತ್ತೆ. ಹೀಗಾಗಿ ನಾವು ಗುರುವಾರ ದಿವಸ ಇಂಥ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಬೇಕು. ಹೃದಯ ಮಂದಿರದಲ್ಲಿ, ಹೃದಯ ಮಂಟಪದಲ್ಲಿ ಹೀಗೆಲ್ಲ ಸಿದ್ಧನಾಗಿದ್ದೀನಿ, ಈಗ ಪಕ್ವತೆ ಅನ್ನೋದು ಬಂದಿದೆ ಅಂತ ನನಗೇ ಒಂದು ಫೀಲ್ ಆಗ್ತಾ ಇದೆ. ಹೀಗಾಗಿ ಕೃಪೆದವರು ಗುರುವೇ ಅಂತ ಹೇಳಿ, ಯಾರೋ ಕಂಡುಕೊಂಡವರೆಲ್ಲ ಗುರುಗಳಲ್ಲ. ಗುರು ಅಂದರೆ ಬಹಳ ಬೃಹತ್ತಾದ ದೊಡ್ಡವರು ಇರ್ತಾರೆ, ಅವ್ರು ಯಾರಿಗೂ ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ. ಹುಡುಕೋಬೇಕು, ಅದು ಆಗುತ್ತೆ. ಕಾಲ ಬಂದಾಗ ಒಳ್ಳೆಯ ಗುರುವಿನ ಸಂಪರ್ಕ ತಾನಾಗೇ ಏರ್ಪಾಡಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾದ ಸಿದ್ಧತೆಗಳು ಇವುಗಳು. ಹೀಗಾಗಿ ಆ ಶಾಂತಿಯಾದ ಗುಣಗಳನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ಒಂದು ಗುರುವಾರ ದಿವಸ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಗುರುಗಳ ಕೃಪೆಗೆ ಪಾತ್ರರಾಗೋದಕ್ಕೆ ನಾವು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಸುನಿಲ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/7/1992, ಸಮಯ 9:30 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ.
ಸುನಿಲ್ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ವ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ, ಅಷ್ಟಮಾಧಿಪತಿ ಗುರು ಲಗ್ನದಲ್ಲಿದ್ದಾನೆ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ದುಸ್ಥಾನದ ಅಧಿಪತಿಯಾಗಿದ್ದರೆ ಶುಭಗ್ರಹವೇ ಆಗಿದ್ದರು ಶುಭೋಪಿ ಭಾವಹಾನಿಂ ಕುರುತೆ ಅಂತ ಹೇಳಿದೆ, ದುಸ್ಥಾನಪೋ ಯದಿ ಅಂತ ಹೇಳಿದೆ. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಲಕ್ಷಣ. ಈಗ ಪ್ರಸ್ತುತ ಕಾಲ ನೋಡಿದ್ರೆ ಈಗ ನಿಮಗೆ ರಾಹು ಭುಕ್ತಿ ನಡೀತಾ ಇದೆ. ನೋಡಿ, 2029ವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಆರೋಗ್ಯ ವಿಚಾರದ. ಒಂದು ಗುರು ಮತ್ತು ಬುಧ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದನ್ನು ದಯವಿಟ್ಟು ಮಾಡಿಸಿ, ಅದರಿಂದ ಅನುಕೂಲ ಉಂಟಾಗುತ್ತೆ. ಇನ್ನು ವೃತ್ತಿಗೆ ಸಂಬಂಧಿಸಿದ ಹಾಗೆ ನೀವು ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿ ಸೇವೆಯನ್ನು ಮಾಡಬೇಕು ಅಂತಿದೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ಸನ್ನಿಧಾನದಲ್ಲಿ ನೀವು ಯಾವ ರೀತಿಯಲ್ಲಾದರೂ ಸರಿ ಒಂದು ಲಕ್ಷ್ಮಿಯ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ಹಾಗೂ ವೃತ್ತಿ ರೂಪೇಣ ಸಂಸ್ಥಿತ ಎರಡನ್ನೂ ಹೇಳ್ಕೊಳ್ಳಿ. ಅವೆರಡರಿಂದ ನಿಮಗೆ ಒಳ್ಳೆಯ ವೃತ್ತಿಯಲ್ಲಿ ಸಂಪಾದನೆ ಅಂದರೆ ಚೆನ್ನಾದ ಹಣ ಎರಡೂ ಸಿಗುತ್ತೆ. ಇದನ್ನು ತಪ್ಪದೆ ಮಾಡಿ, ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಗ್ರಹಶಾಂತಿ ಅನಿವಾರ್ಯ, ಅಗತ್ಯ ಇದೆ, ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಂಗನಾಥ್ ಅವರು ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/6/1987, ಸಮಯ 9:20 ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಂಗನಾಥ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆ ಇದೆ ಅಲ್ವಾ, ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ವ್ಯಯದಲ್ಲಿದ್ದಾನೆ ಕುಜ. ಆದರೆ ಕರ್ಮಸ್ಥಾನದಲ್ಲಿ ಲಗ್ನಾಧಿಪತಿ ಹಾಗೂ ಗುರು ಇರ್ತದೆ. ತುಂಬ ಒಳ್ಳೆಯದಿದು. ಒಂದು ತೊಡಕಿದೆ, ಅದನ್ನು ಸರಿಪಡಿಸೋಣ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭುಕ್ತಿ ನಡೀತಾ ಇದೆ. ನೀವು ನರಸಿಂಹ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಸ್ವಲ್ಪ ತೊಗರಿ ಕಾಳು ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿ. ತೊಗರಿ ಕಾಳು ಅಥವಾ ತೊಗರಿ ಬೇಳೆ ಅಥವಾ ಬೆಲ್ಲ ಇದನ್ನು ನರಸಿಂಹ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಕೊಟ್ಟು ಬನ್ನಿ. 6 ತಿಂಗಳು ಇದನ್ನು ಮಾಡಿ. ವೃತ್ತಿಯಲ್ಲಿ ಒಂದು ಬಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಇದನ್ನು ಶ್ರದ್ಧೆಯಿಂದ ಮಾಡಿ. ಸದ್ಯಕ್ಕಿಷ್ಟೇ ಬೇಕಾಗಿರೋದು, ಇನ್ಯಾವುದೂ ತೊಡಕು ಅಷ್ಟು ಯೋಚನೆ ಮಾಡಬೇಡಿ. ಈ ಒಂದು ಪರಿಹಾರದಿಂದ ನಿಮಗೆ ಆ ವಾತಾವರಣ ಸರಿಯಾಗಿಬಿಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಆನಂದ್ ಅವರು ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/1/1984, ಸಮಯ 9:50 ರಾತ್ರಿ. ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಆನಂದ್ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ, ಗುರು ಮನೆಯಲ್ಲಿ, ಒಳ್ಳೆಯದು. ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ ಜೂನ್ವರೆಗೆ. ಆಮೇಲೆ ರವಿ ಪ್ರಾರಂಭವಾಗುತ್ತೆ. ಜೂನ್ ನಂತರ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈಗಲೂ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗೇ ಇದೆ. ಈಗ ಕರ್ಮಾಧಿಪತಿ ಕಾಲ ನಡೀತಾ ಇದೆ. ನೀವು ಯಾವುದಾದ್ರು ಹತ್ತಿರದಲ್ಲಿ ನಾಗ ಸನ್ನಿಧಾನ ಇದ್ದರೆ, ನಾಗಕ್ಷೇತ್ರ, ನಾಗ ಸನ್ನಿಧಾನ ಅದಿದ್ದರೆ ಅಲ್ಲಿಗೆ ನೀವು ಎಳನೀರಿನ ಸೇವೆ, ಎಳನೀರಿನಿಂದ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಪ್ರತಿ ಮಂಗಳವಾರ ಇದನ್ನು ಮಾಡಿಸಿ. ಅದು ನಿಮ್ಮ ವೃತ್ತಿಯಲ್ಲಿ ಒಂದು ಬಲ ತಂದು ಕೊಡುತ್ತೆ. ಆರೋಗ್ಯದಲ್ಲೂ ಅದು ಸ್ವಲ್ಪ ಚೇತರಿಕೆ ಉಂಟು ಮಾಡಿಕೊಡುತ್ತೆ. ಏನೂ ಅಂಥ ಪ್ರಮಾದ ಏನೂ ತೋರಿಸ್ತಾ ಇಲ್ಲ. ಆದರೆ ನಾಗಾರಾಧನೆಯಿಂದ ಅಲ್ಲಿ ರಾಹು ಇರ್ತಕ್ಕಂಥದ್ದು, ಈ ಕಾರಣದಿಂದಾಗಿ ಅದನ್ನು ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನು ಚಂದನ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/7/2003, ಸಮಯ 12:25 ಮಧ್ಯಾಹ್ನ. ಅವರ ಪ್ರಶ್ನೆ ಆರೋಗ್ಯ, ಕೆಲಸ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಚಂದನ್ ಅವರ ಪ್ರಶ್ನೆ ಒಂದು ಆರೋಗ್ಯ, ಶಿಕ್ಷಣ ಮತ್ತು ವೃತ್ತಿ ಬಗ್ಗೆ ಕೇಳಿದಾರಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನಾಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ. ಒಂದೇ ಸ್ವಕ್ಷೇತ್ರದಲ್ಲಿ ಕರ್ಮಸ್ಥಾನದಲ್ಲಿ ಮೌಢ್ಯನಾಗಿದ್ದಾನ. ಅಂದರೆ ರವಿ ಜೊತೆಗಿದ್ದಾಗ ಗ್ರಹಗಳು ಮೌಢ್ಯರಾಗಿಬಿಡ್ತಾರೆ. ಇದು ತೊಂದರೆ. ಚೆನ್ನಾಗಿರುತ್ತೆ, ಒಳ್ಳೆಯ ರವಿ ಬುಧಾದಿತ್ಯ ಇವೆಲ್ಲ ನೋಡಿ ಮೌಢ್ಯತೆ ಬಂದುಬಿಟ್ಟಿದೆ. ಇದೇನು ಮಾಡೋದು? ಹೀಗಾದಾಗ ನೀವು ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಹೆಸರುಬೇಳೆ ಪಾಯಸವನ್ನು ಮಾಡಿಸಿ ನೈವೇದ್ಯ ಮಾಡಿಸಿ. ಆ ನೈವೇದ್ಯ ಪ್ರಸಾದ ತಗೊಳ್ಳಿ. ಪ್ರತಿ ಬುಧವಾರ ನೀವು ಮಾಡಬೇಕಿದು. ನಿಮಗೆ ಶಿಕ್ಷಣ, ವೃತ್ತಿ, ಮುಂದಿನ ಬದುಕಿಗೆ ತುಂಬ ಸಹಕಾರಿಯಾಗುತ್ತೆ ಇದು.
ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಸುಖಾಧಿಪತಿ ಗುರು ಬಲಿಷ್ಠನಾಗಿರೋದು ತುಂಬ ಒಳ್ಳೆಯದಿದೆಲ್ಲ. ನಿಮಗೆ ಒಳ್ಳೆಯ ಯೋಗ ಲಾಭ ಇತ್ಯಾದಿ ಎಲ್ಲ ಇದೆ. ಆದರೆ ಇನ್ನೂ ಹೆಚ್ಚಿನ ಅನುಕೂಲ ಸುಗಮವಾಗಿ ಸಾಗಲಿಕ್ಕೆ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಬೇಳೆ ಪಾಯಸವನ್ನು ಮಾಡಿಸಿ ನೀವು ಅದನ್ನು ಪ್ರಸಾದ ತಗೊಳ್ಳಿ. ಪ್ರತಿ ಬುಧವಾರ ಮಾಡಿ, ನಿರಂತರವಾಗಿ ಮಾಡಿದ್ರೆ ತುಂಬ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಂಜುನಾಥ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 5/6/1981, ಸಮಯ 2:15 ಮಧ್ಯರಾತ್ರಿ. ಅವರ ಪ್ರಶ್ನೆ ಸ್ವಂತ ಮನೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮಂಜುನಾಥ್ ಅವರ ಪ್ರಶ್ನೆ ಅದು ಮನೆಗೆ ಸಂಬಂಧಿಸಿದೆ ಅಲ್ವಾ, ಗೃಹಕ್ಕೆ ಸಂಬಂಧಿಸಿದೆ. ನೋಡೋಣ ಸ್ವಂತ ಮನೆ ಯಾವಾಗ ಆಗುತ್ತೆ ಅಂದರೆ, ನೋಡಿ ತಮ್ಮದು ಮೀನ ಲಗ್ನದಿಂದ ಚತುರ್ಥದಲ್ಲಿ ಇದ್ದಾನೆ ಬುಧ, ತುಂಬ ಚೆನ್ನಾಗಿದೆ. ಈಗ ಬುಧ ದಶೆ ನಡೀತಾ ಇದೆ, ಗುರು ಭುಕ್ತಿಯೂ ನಡೀತಾ ಇದೆ. ಈಗ ಅವಕಾಶ ಇದೆ ನಿಮಗೆ. ಈಗ ಗೃಹ ನಿರ್ಮಾಣಕ್ಕೆ, ಮನೆ ತಗೊಳ್ಳಿಕ್ಕೆ ಒಳ್ಳೆಯ ಯೋಗ, ಒಳ್ಳೆಯ ಕಾಲ ಇದೆ. ಹೀಗಾಗಿ ತಾವು ಪ್ರಯತ್ನ ಮಾಡಬಹುದು. ಪ್ರಯತ್ನಕ್ಕೆ ಫಲ ಶೀಘ್ರದಲ್ಲಿ ಸಿಕ್ಬಿಡುತ್ತೆ. ಅಲ್ಲಿ ಯಾವುದೇ ತೊಡಕುಗಳಿಲ್ಲ. ಹೀಗಾಗಿ ಆತಂಕ ಬೇಡ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವಾಗೀಶ್ ಅವರು ಕೂಡ್ಲಿಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/5/1970, ಸಮಯ 10 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ನಾವು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ, ಬಹಳ ಸಮಸ್ಯೆಗಳಿದ್ದಾವೆ, ಸೂಕ್ತ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ವಾಗೀಶ್ ಅವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸ್ಬೇಕು ಮತ್ತು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ, ಅದು ಹೇಗಿದೆ ಅಂತಲ್ವಾ ನೋಡೋಣ. ತಮ್ಮದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಆಗುತ್ತೆ. ಧನಿಷ್ಠ ನಕ್ಷತ್ರ 3ನೇ ಪದ. ಹೀಗಾಗಿ ತಮ್ಮದು ಕುಂಭರಾಶಿ. ಇನ್ನು ಶಿಕ್ಷಣ ಸಂಸ್ಥೆ ಬಗ್ಗೆ ತಾವು ಹೇಳಿದ್ದೀರಾ. ಶಿಕ್ಷಣ ಸಂಸ್ಥೆಗೆ ಈ ಬುಧ, ಗುರು, ಈ ಶುಕ್ರ ಇವರೆಲ್ಲರ ಬಲ ಬೇಕಾಗುತ್ತೆ. ಇಲ್ಲಿ ಕರ್ಮಸ್ಥಾನದ ಅಧಿಪತಿ ವ್ಯಯದಲ್ಲಿದ್ದಾನೆ. ಗುರು ದೃಷ್ಟಿ ಇದೆ. ಗುರು ದೃಷ್ಟಿ ಇದ್ದರೆ ಅದೇ ಹೆಚ್ಚಿನ ಬಲ ಅಂತ ಹೇಳುತ್ತೆ ಶಾಸ್ತ್ರ. ನವಾಂಶದಲ್ಲಿ ಬುಧ ಶುಕ್ರನ ಅಂಶ ತಗೊಂಡಿರೋದು ಸ್ವಲ್ಪ ಪರಿಶ್ರಮವಾಗಿರುತ್ತೆ. ತುಂಬ ಸರಳವಾಗಿ ಸಾಗುತ್ತೆ ಅಂತಲ್ಲ, ಸ್ವಲ್ಪ ಕಠಿಣವಾದದ್ದನ್ನು ನೀವು ತಲೆ ಮೇಲೆ ಹಾಕ್ಕೊಂಡಿದ್ದೀರಾ ಅಂತ ಸೂಚಿಸ್ತಾ ಇದೆ. ನಿಧಾನಗತಿಯಲ್ಲಿರ್ತದೆ, ಸುತ್ತಮುತ್ತಲೂ ಸ್ವಲ್ಪ ಅಸಮಾಧಾನವೇ ಇರ್ತದೆ. ಆ ರೀತಿಯಲ್ಲಿ ಏನು ಗುರು ದೃಷ್ಟಿ ಇದೆಯಲ್ಲ, ಹೀಗಾಗಿ ಅದು ಕೂಡ ಗುರುವಿಗೆ ತುಂಬ ಬಲ ಇಲ್ಲ, ಶತ್ರು ಕ್ಷೇತ್ರದಲ್ಲಿ ನಿಂತು ನೋಡ್ತಾನೆ. ಹೀಗಾಗಿ ಸ್ವಲ್ಪ ನೀವು ನರಸಿಂಹ ಪ್ರಾರ್ಥನೆ ಮಾಡಿ. ಪ್ರತಿ ಮಂಗಳವಾರ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶಿಕ್ಷಣ ಸಂಸ್ಥೆ ಅದು ನಿಮಗೆ ಯಾವ್ಯಾವ ಗುಪ್ತವಾಗಿರ್ತಕ್ಕಂಥ ದ್ವೇಷ, ಅಸೂಯೆ, ಶತ್ರು ಬಾಧೆಗಳಿದ್ದಾವೆ ಅದೆಲ್ಲ ನಿವಾರಣೆಯಾಗಿ ಒಂದು ಹಂತ ಬೆಳಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ನಿರಂತರವಾಗಿ ನರಸಿಂಹ ಪ್ರಾರ್ಥನೆ ಮಾಡಿ, ಅದರಿಂದ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಗುರುಚಂದ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ಕುಜನ ಜೊತೆಗೆ ಮಾಂದಿ ಉದಿಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಇರ್ತಕ್ಕಂಥ ಸಿಂಹರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶುಕ್ರ ಮತ್ತು ಶನಿಯರ ಯುತಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಮಾತಿನ ಬಲ ತುಂಬ ಚೆನ್ನಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದ ಒಂದು ದಿವಸ. ಏನೋ ಒಂದು ಸಂಗ್ರಹ ಮಾಡ್ತಕ್ಕಂಥದ್ದು, ವಿಷಯ ಸಂಗ್ರಹಣೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸಹೋದರಲ್ಲಿ ತುಂಬ ಅನ್ಯೋನ್ಯ ಭಾವನೆ ಚೆನ್ನಾಗಿರ್ತದೆ. ಇಬ್ಬರು ಒಂದು ರೀತಿಯ ಸಾಮರಸ್ಯ ಭಾವನೆಯನ್ನು ಸೂಚಿಸ್ತಾ ಇದೆ. ಇನ್ನು ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ತೊಡಕು, ಬೆಂಕಿ ಅವಘಡಗಳು, ನೀರಿನ ತೊಂದರೆಗಳು ಎರಡನ್ನೂ ಸೂಚಿಸ್ತಾ ಇದೆ, ಎಚ್ಚರವಾಗಿರಿ. ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ ಈ ದಿವಸ. ಕೆಲಸಗಳಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ. ಪ್ರಾರ್ಥನೆಗೆ ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ತುಂಬ ವಿಶೇಷವಾದ ಸೌಖ್ಯಗಳನ್ನು ಪಡಿತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲ, ಹಣಕಾಸಿನ ಸಮೃದ್ಧಿ, ಅನುಕೂಲ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸೇವಕರು, ಸಹಾಯಕರಿಂದ ಕೆಲಸ ನಿರೀಕ್ಷೆ ಮಾಡ್ತಾಯಿದ್ರೆ ಅದು ಆಗಲ್ಲ. ಈ ದಿವಸ ನೀವೇ ಕೆಲಸ ಮಾಡ್ಕೋಬೇಕಾಗತ್ತೆ. ಇನ್ನೊಬ್ಬರ ಸಹಾಯಕರು ಸಿಗಲ್ಲ ನಿಮಗೆ ಈ ದಿವಸ. ಮತ್ತು ಈ ದಿವಸ ಸಹೋದರಲ್ಲೂ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಸೂಚಿಸ್ತಾ ಇದೆ. ಕಾರ್ಯಕ್ಷೇತ್ರಗಳಲ್ಲಿ ಅನುಕೂಲ ಉಂಟಾಗುತ್ತೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಗಜಕೇಸರಿ ಯೋಗ ಇದೆ ಈ ದಿವಸ. ಬುದ್ಧಿವಂತರಾಗಿರ್ತೀರ. ಯಾವುದನ್ನು
ಯಾವ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು, ಯಾವ ಥರ ಅದರಿಂದ ಹೊರಗೆ ಬರಬೇಕು, ಇದೆಲ್ಲ ತುಂಬ ಸೂಕ್ಷ್ಮಗಳು ಗೊತ್ತಾಗುತ್ತೆ. ಈ ದಿವಸ ಮಾತು ಸ್ವಲ್ಪ ಒರಟಾಗಿರುತ್ತೆ. ಅಲ್ಲಿ ದ್ವಿತೀಯದಲ್ಲಿ ಕುಜ ಮತ್ತು ಮಂದಿ ಸೇರಿದಾಗ ಬೆಂಕಿ ಬಿರುಗಾಳಿ ನಾಲಿಗೆ ಮೇಲೆ ಹರಿದಾಡಿಬಿಡುತ್ತೆ. ಸಮಾಧಾನವಾಗಿರಿ, ಅದರಿಂದ ಹಾಳು ಮಾಡ್ಕೊಳ್ತೀರ ಯಾವುದೋ ಒಂದು. ಮತ್ತು ಮುಖ್ಯವಾದ ವಸ್ತುಗಳು, ಮುಖ್ಯವಾದ ಬಾಂಧವ್ಯವುಗಳು. ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲಕರವಾಗಿದೆ, ಒಳ್ಳೆಯ ಬಲ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಈ ದಿವಸ ಆಹಾರ ವ್ಯತ್ಯಾಸ ಇದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಆಪ್ತರಿಗಾಗಿ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ಸ್ವಲ್ಪ ತೊಂದರೆಗಳಾಗುತ್ತೆ, ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಉಳಿದ ಹಾಗೆ ಎಜುಕೇಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ. ಮತ್ತು ಈ ಕೆಲಸ ಕಾರ್ಯಗಳಲ್ಲಿ ನಿರ್ವಹಿಸ್ತಾ ಇರೋ ಪ್ರತಿ ದಿವಸ ಕೆಲಸಕ್ಕೆ ಹೋಗೋರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಸುಬ್ರಹ್ಮಣ್ಯ ಕವಚ ಅಥವಾ ದುರ್ಗಾ ಕವಚ ಎರಡರಲ್ಲಿ ಯಾವುದನ್ನಾದ್ರೂ ಹೇಳ್ಕೊಳ್ಳಿ, ಅದು ಬೇಕು, ಅನಿವಾರ್ಯ ಇದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಈ ದಿವಸ ನಿಮಗೆ ರಸ ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಾಗಬಹುದು, ಸಿಹಿ ಪದಾರ್ಥದ ವ್ಯಾಪಾರಿಗಳು, ಬೇಕರಿ, ಸ್ವೀಟ್ ಸ್ಟಾಲ್ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಅನ್ನ ಅಂದರೆ ನಾವು ಯಾವುದನ್ನು ಫುಡ್ ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳೆಲ್ಲ ತುಂಬ ಲಾಭದಾಯಕವಾಗಿದೆ. ಈ ದಿವಸ ವೃತ್ತಿಯಲ್ಲೂ ತುಂಬ ಅನುಕೂಲದ ಲಕ್ಷಣ ಇದೆ. ಸರ್ಕಾರಿ ನೌಕರಿಯಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಕಾಲಿಗೆ ಪೆಟ್ಟು ಬೀಳುತ್ತೆ, ವ್ಯಯ ಇದೆ, ಮತ್ತು ಈ ದಿವಸ ಸ್ವಲ್ಪ ಅಲೆದಾಟವೂ ಇದೆ. ಇದಕ್ಕೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ಚೆನ್ನಾಗಿದೆ. ಈ ದಿವಸ ನಿಮ್ಮ ಬುದ್ಧಿ ಬಲದ ಮೇಲೆ ಕಾರ್ಯ ಶ್ಲಾಘನೆ, ನಿಮಗೆ ಒಳ್ಳೆಯ ಪ್ರಶಂಸೆ, ಗೌರವ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಹೊಸ ಕೆಲಸಗಳಿಗೆ ಅವಕಾಶ, ಲಾಭ ಇದೆ. ನಿಮಗೂ ಕೂಡ ನಿಮ್ಮ ರಾಶಿಯಲ್ಲೂ ವ್ಯಾಪಾರಿಗಳಿಗಿದ್ರೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕೋರ್ಟ್ ಕಚೇರಿ ಇಂಥ ಕೇಸುಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಲಾಭ ಇದೆ. ಈ ದಿವಸ ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಮಹಾ ಕಿರಿಕಿರಿ ಇದೆ ರೀ. ಈ ದಿವಸ ಸಮಾಧಾನವೇ ಇರೋದಿಲ್ಲ, ಕೆಲಸ ಮಾಡಲಿಕ್ಕೂ ಸಮಾಧಾನ ಇಲ್ಲ, ಕೆಲಸಕ್ಕೆ ಹೋಗೋಕ್ಕೆ ಅಷ್ಟು ಯಾಕೋ ಆಸಕ್ತಿ ಇಲ್ಲ, ಆ ಥರ ಆಗಿಬಿಡುತ್ತೆ ದಿವಸ. ಅಲ್ಲಿ ಸ್ವಲ್ಪ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಈ ದಿವಸ ಬಹುಶಃ ದೇವರು, ಪೂಜೆ, ಪುನಸ್ಕಾರ ಇಂಥವುಗಳ ಕಡೆ ಗಮನ ಹೋಗುತ್ತೆ. ಯಾವುದೋ ಒಂದು ಸತ್ಸಂಗ, ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಾನು, ಸಂಗತ್ ಸತ್ಸು ವಿಧೀಯತಾಮ್ ಅಂತ, ಹಾಗೆ ಯಾರನ್ನೋ ಒಬ್ಬ ಒಳ್ಳೆಯವ್ರನ್ನ ನೋಡಿ ಅವ್ರ ಮಾತುಗಳನ್ನು ಕೇಳಿ ಮರಳಾಗಿ ಅದೇ ಕೆಲಸ ಮಾಡಿದ್ರೆ ಒಳ್ಳೆಯದೇನೋ, ನಾನು ಯಾವುದಾದ್ರು ಗುರುಸ್ಥಾನಕ್ಕೆ ಸೇರ್ಕೊಂಬಿಡಲಿ, ಈ ಥರದೊಂದು ಭಾವನೆ ಬರುತ್ತೆ, ವೈರಾಗ್ಯ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಕಷ್ಟ, ಮನೆ ಕುಟುಂಬಗಳಲ್ಲಿ ಜಗಳ, ಸಹೋದರಲ್ಲಿ ಕಲಹ, ತಂದೆ ಮಕ್ಕಳಲ್ಲಿ ಕಲಹ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಷಷ್ಠದಲ್ಲಿದ್ದಾಗ ವೃತ್ತಿಯಲ್ಲಿ ಶತ್ರು ಬಾಧೆ. ಈ ದಿವಸ ಮಾಂದಿಯು ಅಷ್ಟಮದಲ್ಲಿದ್ದಾಗ ವಸ್ತು ನಷ್ಟ, ಅಲೆದಾಟ, ವೈಷಮ್ಯ, ದ್ವೇಷ, ಈ ಥರ ಒಂದು ಸಲ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಆದರೆ ಸಂಗಾತಿ ವಿಚಾರದಲ್ಲಿ, ದಾಂಪತ್ಯದಲ್ಲಿ ತುಂಬ ಸಾಮರಸ್ಯ ಭಾವನೆ ಇದೆ. ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾದ ಫಲ ಸೂಚಿಸ್ತಾ ಇದೆ. ಮತ್ತು ಈ ಲಾಯರ್ಸ್ಗೆ ತುಂಬ ಅನುಕೂಲಕರ ವಾತಾವರಣ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಬರುತ್ತೆ. ವ್ಯಾಪಾರಿಗಳಿಗೆ, ಅದರಲ್ಲೂ ಲೋಹ, ಬೆಂಕಿ ಸಂಬಂಧಿ ಕೆಲಸ ಮಾಡೋರಿಗೆ ತುಂಬ ತೊಂದರೆ. ಬಿಲ್ಡಿಂಗ್ ಶಾಪ್ ಅಂಥ ಕಡೆ ಇರೋರಿಗೆ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಇನ್ನು ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ಇಲ್ಲ ಅಂತಲ್ಲ. ಅದರಲ್ಲಿ ಈ ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ಕಲಾವಿದರಿಗೆ, ಮೇಕಪ್ ಆರ್ಟಿಸ್ಟು, ಈ ಥರದ ಒಂದು ಕಲೆಯಲ್ಲಿ ಯಾವುದೂ ಆಗುತ್ತದು. ಸುಮಾರು ಕಲೆ ಅಂದರೆ ಎಲ್ಲ ಬಂದುಬಿಡುತ್ತೆ. ಅಲ್ಲಿ ಎಷ್ಟು ರಂಗವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ವಸ್ತ್ರ, ಫ್ಯಾಷನ್ ಡಿಸೈನಿಂಗು, ಕಾಸ್ಟ್ಯೂಮ್ ಡಿಸೈನಿಂಗು, ಜ್ಯುವೆಲರಿ ಡಿಸೈನಿಂಗ್, ಹೀಗೆ ಆ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಸಾಲ ಬಾಧೆ ಸಿಕ್ಕಾಕೊಳ್ತೀರಾ, ಹುಷಾರು. ಪ್ರಾರ್ಥನೆಗೆ ಈ ದಿವಸ ಶಿವಪಾರ್ವತಿಯರ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ. ಈ ದಿವಸ ಸಮಾಧಾನ ಇರಲ್ಲ, ಅಲ್ಲಿ ಶತ್ರುಗಳ ಭಾವನೆ ಉಂಟಾಗುತ್ತೆ, ಅಸಮಾಧಾನದಲ್ಲಿರ್ತೀರ. ಈ ದಿವಸ
ಮತ್ತು ಸಾಲಬಾಧೆಯನ್ನು ಸೂಚಿಸ್ತಾ ಇದೆ ಹುಷಾರು. ಆರೋಗ್ಯದಲ್ಲೂ ಅಷ್ಟೇ ತರ್ಚೋದು, ದೇಹಕ್ಕೆ ಪೆಟ್ಟು ಬೀಳೋದು ಇದನ್ನೆಲ್ಲ ಸೂಚಿಸ್ತಾ ಇದೆ. ಏನಪ್ಪ ಅಂದರೆ ಬುದ್ಧಿ ಚುರುಕಾಗಿರುತ್ತದೆ. ಪಂಚಮದಲ್ಲಿರೋ ಗುರುಚಂದ್ರರು ವಿಶೇಷವಾದ ಬುದ್ಧಿಶಕ್ತಿ ತಂದು ಕೊಡ್ತಾರೆ. ಕೂತಲ್ಲೇ ಕೆಲಸ ಮಾಡೋ ಶಕ್ತಿ ಖಂಡಿತ ಇದೆ. ಇನ್ನು ಮಕ್ಕಳ ವಿಚಾರದಲ್ಲಿ ತುಂಬ ಸಮಾಧಾನ ಇರ್ತದೆ. ಗುರುಚಿಂತನೆ ಅಂದರೆ ಗುರುಚಿಂತನೆ ಅಂತಂದರೆ ಒಳ್ಳೆಯ ವಿಚಾರಗಳ ಚಿಂತನೆ, ಬೃಹತ್ತಾದ ಚಿಂತನೆಗಳು, ತತ್ವಚಿಂತನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ, ಒಳ್ಳೆಯ ಗುರು ಶಿಷ್ಯರ ಭೇಟಿ, ಈ ರೀತಿಯೆಲ್ಲ ಸ್ನೇಹಿತರಿಂದ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದು ತಪ್ಪಿಸ್ಬೇಡಿ. ಇನ್ನು ಮೀನರಾಶಿಯವರಿಗೆ ದಿವಸ ನಿಮಗೆ ಪ್ರಯಾಣ ಸೌಖ್ಯತೆ ಇದೆ. ಬಂಧು ಮಿತ್ರರಲ್ಲಿ ತುಂಬ ಆತ್ಮೀಯ ಒಡನಾಟ ಚೆನ್ನಾಗಿರ್ತದೆ ಈ ದಿವಸ. ವಿಹಾರ ಇದೆ, ಸಹೋದರ ಸಹಕಾರ ಚೆನ್ನಾಗಿದೆ ಈ ದಿವಸ. ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಇದೆ. ಉದರ ಬಾಧೆಯನ್ನು ಸೂಚಿಸ್ತಾ ಇದೆ, ಬೆನ್ನಿನ ನೋವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಆರೋಗ್ಯ ದೃಷ್ಟಿಯಿಂದ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಭರ್ಗಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಬುದ್ಧಿಶಕ್ತಿ ಬರುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.